ಹೇ ಗೈಸ್, ನೀವು ರೆಫರ್ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ, ಸೈನ್ ಅಪ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ಟುಡೇ ಬಂದುಬಿಟ್ಟು ಒಂದು ಬೆಸ್ಟ್ ಲೂಟ್ ಅನ್ನೋ ತಂದಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ ಹೇಳ್ದಲ್ವಾ, ರೆಫರ್ ಮಾಡಿದ್ರೆ ಅಷ್ಟು, ಸೈನ್ ಅಪ್ ಮಾಡಿದ್ರೆ ಅಷ್ಟು ಬರುತ್ತೆ. ಯಾವ ರೀತಿ ಬರುತ್ತೆ ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋ ಎಂಡವರೆಗೂ ನೋಡಿ. ವೀಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ. ವೀಡಿಯೋಯಿಂದ ನೋಡಿ ಅರ್ನಿಂಗ್ ಅನ್ನೋದು ಆದರೂ ಒಂದೇ ಒಂದು ಲೈಕ್ ಮಾಡಿರಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಟುಡೇ ಬಂದುಬಿಟ್ಟು ಒಂದು ಬೆಸ್ಟ್ ರೆಫರ್ ಆ್ಯಂಡ್ ಅರ್ನ್, ಅದೇ ರೀತಿ ಸೈನ್ ಅಪ್ ಲೂಟ್ ಕೂಡ ತಂದಿದ್ದೀನಿ. ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ, ವೀಡಿಯೋ ಎಂಡವರೆಗೂ ನೋಡಿರಿ. ಅವಾಗೇ ನಿಮಗೆ ಫುಲ್ ಪ್ರೋಸೆಸ್ಸು ಗೊತ್ತಾಗುತ್ತೆ ಯಾವ ರೀತಿ ಅರ್ನಿಂಗ್ ಮಾಡೋದಂತ. ಇನ್ನು ಲೇಟಕ್ಕೆ ನಡೀರಿ ಗೈಸ್, ವೀಡಿಯೋನ ಶುರು ಮಾಡೋಣ. ಗೈಸ್, ಅಪ್ಲಿಕೇಶನ್ ಬಂದುಬಿಟ್ಟು ಇನ್ ಕಾರ್ಡ್ ಮನಿ ಅಂತ ಇದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ನೋಡ್ಕೋದು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಅನ್ನೋದು ಆಗ್ತಿದೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಅನ್ನೋದು ಮಾಡಿಬಿಟ್ಟು ಅಪ್ಲಿಕೇಶನ್ ಓಪನ್ ಅನ್ನೋದು ಮಾಡೋಣ. ಇಲ್ಲಿ ಮೊಬೈಲ್ ನಂಬರ್ ಹಾಕಿಬಿಟ್ಟು ಕೆಳಗಡೆ ಗೆಟ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿರುತ್ತೆ 4 ಡಿಜಿಟ್. ಅದು ಹಾಕಿಬಿಟ್ಟು ಕಂಟಿನ್ಯೂ ಕ್ಲಿಕ್ ಅನ್ನೋದು ಮಾಡ್ಕೋಬೋದು. ಕಂಟಿನ್ಯೂ ಕ್ಲಿಕ್ ಅನ್ನೋದು ಮಾಡ್ತಾನೆ ವೆರಿಫೈಡ್ ಸಕ್ಸಸ್ ಅಂತ ಬಂತು. ಇಲ್ಲಿ ಕಂಟಿನ್ಯೂ ಗೂಗಲ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಎಂಟರ್ ಯುವರ್ ನೇಮ್ ಅಂತ ಐತಲ್ವ, ನಿಮ್ಮ ನೇಮ್ ಹಾಕಿಬಿಟ್ಟು ಎಂಟರ್ ಯುವರ್ ಇಮೇಲ್ ಆಯ್ತಲ್ಲ, ನಿಮ್ಮ ಇಮೇಲ್ ID ಹಾಕಿಬಿಟ್ಟು ಗೆಟ್ ಇಮೇಲ್ OTP ಅಂತ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾನೆ, ಅದಕ್ಕೂ ಕೂಡ OTP ಅನ್ನೋದು ರಿಸೀವ್ ಅನ್ನೋದಾಗುತ್ತೆ. ಇಲ್ಲಾಂದರೆ ನೀವು ಕಂಟಿನ್ಯೂ ವಿತ್ ಗೂಗಲ್ ಐತೆ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ಕೊಂಡು ಯಾವುದಾದ್ರು ಒಂದು ಇಮೇಲ್ ID ಸೆಲೆಕ್ಟ್ ಅನ್ನೋದು ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ OTP ರಿಸೀವ್ ಅನ್ನೋದು ಆಗೋದಿಲ್ಲ. ಅಲ್ಲಿ ನೀವೇನೋ ಅಪ್ಪ ಮಾಡ್ಕೋದು ನೋಡ್ಕೋದು ಸಕ್ಸಸ್ಫುಲ್ಲಾಗಿ ಇದು ಕೂಡ ವೆರಿಫೈಡ್ ಅಂತ ಬಂತು. ಟೆಲ್ ಅಸ್ ವಾಟ್ ಯು ಆರ್ ಲುಕಿಂಗ್ ಫಾರ್, ಯಾವುದಾದ್ರೂ ಒಂದು 3 ಆಪ್ಷನ್ಸ್ ಐತೆ, ಯಾವುದಾದ್ರೂ ಒಂದು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡೆ ಇಲ್ಲಿ ಕಂಟಿನ್ಯೂ ಕ್ಲಿಕ್ ಅನ್ನೋದು ಮಾಡಿಕೊಂಡು ಮತ್ತು ಫ್ರೆಂಡ್ಸು ಯೂಟ್ಯೂಬು ಏನೋ ಒಂದು ಐತಲ್ವ, ಲಿಂಕ್ಡ್ಇನ್ ಯೂಟ್ಯೂಬರ್ ಅಂತ ಸೆಲೆಕ್ಟ್ ಅನ್ನೋದು ಮಾಡಿಬಿಟ್ಟು ಕೆಳಗಡೆ ಡನ್ ಐತದ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಇಲ್ಲಿ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಅನ್ನೋದು ಕಂಪ್ಲೀಟ್ ಅನ್ನೋದಾಯಿತು. ಇವಾಗ ಇನ್ನೂ ಒಂದು ಪ್ರೋಸೆಸ್ ಐತಿ, ವೇಟ್ ಮಾಡಿ ನೋಡ್ಕೋದು. ಮೇಲೆ ಒಂದು $1 ಅನ್ನೋದು ಶೋ ಅನ್ನೋದು ಆಗ್ತಿದೆ. ಇಲ್ಲಿ ನೋಡ್ಕೋದು ನಿಮಗೆ 200 ಅಮೆಝಾನ್ ವೋಚರ್ ಬರುತ್ತಂತೆ. ಸೊ ಏನಪ್ಪ ಮಾಡಬೇಕಂದ್ರೆ ಕಂಪ್ಲೀಟ್ ಯುವರ್ KYC ಮಾಡಿದ್ರೆ 200 ರೂಪೀಸ್ದು ಅಮೆಝಾನ್ ವೋಚರ್ ಬರುತ್ತಂತೆ. ಮೇಲೇ ಬ್ಯಾನರ್ ಅನ್ನೋದು ಶೋ ಅನ್ನೋದು ಆಗ್ತಿದೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ನಾನು ಇಲ್ಲಿ KYC ಅಂತ ಐತಲ್ಲ ಅದು ಆಪ್ಷನ್ನು ಪ್ರೊಫೈಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು, ಫಾರ್ ಎಕ್ಸಾಂಪಲ್ ಪಾನ್, ಆಧಾರ್ ಎಲ್ಲ ಕೇಳುತ್ತಲ್ವ, ನಂಬರ್ಸು ಮತ್ತು ಸೆಲ್ಫಿ ಕ್ಯಾಪ್ಚರ್ ಎಲ್ಲ ಅವೆಲ್ಲ ಹಾಕಿಬಿಟ್ಟು ಇಲ್ಲಿ ನೋಡ್ಕೋದು ನಿಮ್ಮ ಮೇಲ ಫಿಮೇಲ, ನಿಮ್ಮ ಇಯರ್ಲಿ ಎಷ್ಟು ಅಮೌಂಟು, ಆ್ಯನ್ಯುವಲ್ ಇನ್ಕಮ್ ಎಷ್ಟು ಅಂತ ಕೇಳ್ತೈತೆ ಅವೆಲ್ಲ ಹಾಕಿಬಿಟ್ಟು ಕೆಳಗಡೆ ಕಂಟಿನ್ಯೂ ಐತಲ್ಲ ಕಂಟಿನ್ಯೂ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತು ಒಂದು ಕೆಳಗಡೆ ಟಿಕ್ ಮಾರ್ಕ್ ಅನ್ನೋದು ಇರುತ್ತೆ, ಅದು ಹಾಕಿಬಿಟ್ಟು ಇಲ್ಲಿ NBT ಅಂತ ಏನೈತೆ ಅದು ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮ್ಯಾನ್ಯುವಲಿ ಅಂತ ಐತಲ್ವ, ಅಪ್ಲೋಡ್ ವಿಯಾ ಡಿಜಿಲಾಕರ್ ಅಂತ, ಇಲ್ಲಾಂದರೆ ಅಪ್ಲೋಡ್ ಮ್ಯಾನ್ಯುವಲಿ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕಂತ ನಿಮಗೆ ಆಥರೈಸೇಷನ್ ಅಂತ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೀವೇನಪ್ಪ ಮಾಡಬೇಕಂದ್ರೆ ಇಲ್ಲಿ ಸೆಕ್ಯೂರ್ಡ್ ಕೋಡ್ ಅಂತ ಒಂದು ಕೇಳುತ್ತೆ, 1 2 3 4 5 6 ಡಿಜಿಟ್ ಸೆಕ್ಯೂರ್ಡ್ ಕೋಡ್ ಅಂತ ನಿಮಗೆ ನಿಮ್ಮ ನಂಬರ್ಗೆ ರಿಸೀವ್ ಅನ್ನೋದಾಗಿರುತ್ತೆ. ಅದು ಹಾಕ್ಬಿಟ್ಟು ಕೆಳಗಡೆ ಸಬ್ಮಿಟ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ಇಲ್ಲಿ ಅಲೋ ವಿತ್ ಆಧಾರ್ OTP ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿಬಿಟ್ಟು ಕೆಳಗಡೆ ಇದು ಕ್ಯಾಪ್ಚರ್ ಅಂತ ಇರುತ್ತೆ, ಕ್ಯಾಪ್ಚರ್ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. OTP ರಿಸೀವ್ ಅನ್ನೋದಾಗುತ್ತೆ. OTP ಹಾಕಿದ ತಕ್ಷಣ ಕೆಳಗಡೆ ಮತ್ತೆ ಕಂಟಿನ್ಯೂ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ, ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಇಲ್ಲಿ ನೋಡ್ಕೋದು ಮತ್ತು ಇಲ್ಲಿ 6 ಡಿಜಿಟ್ ಕೋಡ್ ಕೇಳುತ್ತೆ. ಇದೇನು ನಿಮಗೆ ಗೊತ್ತಿಲ್ಲ ಅಂದರೆ ಫರ್ಗಾಟ್ ಐತಲ್ಲ ಪಿನ್ ಆದಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಫರ್ಗಾಟ್ ಮಾಡ್ಬೋದು. ಮತ್ತು ಅಲವ್ ಆಪ್ಷನ್ ಐತಲ್ಲ ಅಲವ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತು ಇಲ್ಲಿ ಆಥರೈಸೇಷನ್ ಅಂತ ಇಲ್ಲಿ KYC ರಿಕ್ವೆಸ್ಟ್ ಅಂತ ಬರುತ್ತೆ. ಸಕ್ಸಸ್ಫುಲ್ಲಾಗಿ ಇವಾಗ ನಮ್ಮದು ಅಪ್ಲೋಡ್ ಅನ್ನೋದು ಆಗಿದೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಲಿಂಕ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಆಯ್ತಲ್ವ, ನಿಮ್ಮ ಡೀಟೇಲ್ಸ್ ಎಲ್ಲ ಆಗಿಬಿಟ್ಟು ಮೇಲು ಫಿಮೇಲು ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಟ್ರೇಡಿಂಗ್ ಅಪ್ಲಿಕೇಶನ್ ನಿಮಗೆ ಗೊತ್ತಿರುತ್ತಲ್ವ, ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇಲ್ಲಿ ನೋಡ್ಕೋದು ನನ್ನ ಡೀಟೇಲ್ಸ್ ಎಲ್ಲ ಆಗಿಬಿಟ್ಟು ಇಲ್ಲೂ ಕೂಡ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ನೋಡ್ಕೋದು ಮತ್ತು ಇದು ಕೂಡ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಅನ್ನೋದಾಯಿತು. ಮತ್ತು ಎಂಟರ್ ಡಿಮ್ಯಾಟ್ ಅಕೌಂಟ್ ನಂಬರ್ ಅಂತ ಐತಲ್ವ, ಲಿಂಕ್ಡ್ ಯುವರ್ ಡಿಮ್ಯಾಟ್ ಅಕೌಂಟ್. ನಿಮ್ಮ ಹತ್ರ ಯಾವುದಾದ್ರೂ ಒಂದು ಡಿಮ್ಯಾಟ್ ಅಕೌಂಟ್, ಫಾರ್ ಎಕ್ಸಾಂಪಲ್ ಗ್ರೋ, ಕಾಯಿನ್, DTCX, ಏಂಜಲ್, ಒಂದು ಆಟ್ ಆಫ್ ಡಿಮ್ಯಾಟ್ಸ್ ಅಕೌಂಟ್ಸ್ ಇರುತ್ತಲ್ವ, ನಿಮ್ಮ ಹತ್ರ ಯಾವುದಾದ್ರೂ ಒಂದು ಡಿಮ್ಯಾಟ್ ಅಕೌಂಟ್ ಇರಲೇ ಇರಬೇಕು. ಫಾರ್ ಎಕ್ಸಾಂಪಲ್ ನಾನು ಗ್ರೋ ನಂದು ಐತೆ, ಅಕೌಂಟ್ ಡೀಟೇಲ್ಸ್ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟೆ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾನೆ. ಇಲ್ಲಿ ನೋಡ್ಬೋದು ಡಿಮ್ಯಾಟ್ ಅಕೌಂಟ್ ನಂಬರ್ ಅಂತ ಒಂದು ಇರುತ್ತೆ. ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇದು ನಮ್ಮ ಅರ್ನಿಂಗ್ ಅಪ್ಲಿಕೇಶನ್ ಎಲ್ಲ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅಲ್ಲಿ ಬಂದುಬಿಟ್ಟು ಪೇಸ್ಟ್ ಅನ್ನೋದು ಮಾಡಿಬಿಟ್ಟೆ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ನೋಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಮತ್ತೆ ಈ ಥರ ಇಂಟರ್ಫೇಸ್ ಸಿಗುತ್ತೆ, ಸಬ್ಮಿಟ್ ಯುವರ್ KYC ಅಪ್ರೂವ್ ಅಂತ. ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಕೊಂಡು ಸಕ್ಸಸ್ಫುಲ್ಲಾಗಿ ಇವಾಗ ನಮ್ಮ KYC ಸಕ್ಸಸ್ಫುಲ್ಲಾಗಿ ಇವಾಗ ಸಬ್ಮಿಟ್ ಅನ್ನೋದಾಗಿದೆ. ಸೊ ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ಇವಾಗ KYC ಕಂಪ್ಲೀಟ್ ಆಯಿತು. KYC ಇದು ವಿತಿನ್ 24 ಅವರ್ಸ್ ಒಳಗಡೆ ಕಂಪ್ಲೀಟ್ ಅನ್ನೋದಾಗುತ್ತೆ. ಕಂಪ್ಲೀಟ್ ಆದಮೇಲೆ ನಾವೇನಪ್ಪ ಮಾಡಬೇಕಂದ್ರೆ ಇಲ್ಲಿ ಒಂದು CSKದು ಒಂದು ಇದಿರುತ್ತೆ, ಏನು ಹೇಳಿ CSKದು ಒಂದು ಸ್ಟಾಕ್ ಇರುತ್ತೆ. ಆ ಸ್ಟಾಕ್ನ ನಾವು ಪರ್ಚೇಸ್ ಮಾಡಬೇಕಂದ್ರೆ ಗಾಬರಿ ಬೀಳಕ್ಕೆ ಹೋಗಬೇಡ್ರೆ, ಅದು ಸೇಲ್ ಕೂಡ ಮಾಡ್ಬೋದು. ಆ ಸ್ಟಾಕ್ನ ನಾವು ಪರ್ಚೇಸ್ ಅನ್ನೋದು ಮಾಡಿದ್ರೆ
ನಾನು ನೋಡ್ಬೋದು ನನಗೆ ಅಮೌಂಟ್ ಕೂಡ ರಿಸೀವ್ ಅನ್ನೋದಾಗಿದೆ, ನನಗೆ ಯಾವ ಅಮೆಝಾನಲ್ಲಿ ಹಾಕಿದ್ದೀನೋ ಆ ಅಮೆಝನ್ದು. ಸೊ ನೀವೇನಪ್ಪ ಮಾಡಬೇಕಂದ್ರೆ CSKದು ಒಂದು ಸ್ಟಾಕ್ ಇರುತ್ತೆ, ಆ ಸ್ಟಾಕ್ ನೀವು ಹುಡುಕಬೇಕು ಎಲ್ಲೈತೆ ಅಂತ. ಹೋಮ್ ಪೇಜಲ್ಲೇ ಲಾಟ್ ಆಫ್ ಸ್ಟಾಕ್ ಎಲ್ಲ ನೇಮ್ಸ್ ಎಲ್ಲ ಶೋನೋದಾಗಿ ಇರುತ್ತೆ. CSK ಅಂತ ಒಂದು ಇದಿರುತ್ತೆ ಆಪ್ಷನು, CSK ಅಂತ ಸ್ಟಾಕ್ ನೇಮೇ ಇರುತ್ತೆ. ನೀವೇನಪ್ಪ ಮಾಡಬೇಕಂದ್ರೆ CSKದು ಎಲ್ಲೈತೆ ಅಂತ ಹುಡುಕಬೇಕು. ನೋಡ್ಬೋದು ನಾನು ಯಾವ ರೀತಿ ಸ್ಕ್ರೋಲ್ ಮಾಡ್ತಿದ್ದೀನೋ ಆ ಥರ ನೀವು ಸ್ಕ್ರೋಲ್ ಮಾಡಿಕೊಂಡು CSKದು ಒಂದು ಚೆನ್ನೈ ಸೂಪರ್ ಕಿಂಗ್ ಅಂತ ಒಂದು ಇದಿರುತ್ತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೀವೇನಪ್ಪ ಮಾಡಬೇಕಂದ್ರೆ ಅಲ್ಲಿ ಮಿನಿಮಮ್ ಕ್ವಾಂಟಿಟಿ ಅಷ್ಟೇ ಬೈ ಮಾಡಬೇಕು. ಅದು ಎಷ್ಟಿರುತ್ತಪ್ಪ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 100 to 150 ರೂಪೀಸ್ ಇರುತ್ತೆ ಒಂದು ಸ್ಟಾಕು. ನೀವು ಪರ್ಚೇಸ್ ಮಾಡಿರಿ, ಸೇಲ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ನಾನು ಕೇರ್ ಹೆಲ್ತ್ ಅಂತ ಒಂದು CSKದು ಮತ್ತು ಒಂದು ಸಿಕ್ತು. ಇದು ನೋಡ್ಬೋದು, ಒಂದು ಬಂದುಬಿಟ್ಟು 150 ರೂಪೀಸ್ ಇದೆ ಅಂತೆ. ಮಿನಿಮಮ್ ಬಂದುಬಿಟ್ಟು 25 ನಾವು ಪರ್ಚೇಸ್ ಅನ್ನೋದು ಮಾಡಬೇಕಂತೆ. ನನಗೆ ಇದು ಬೇಡ, ಬ್ಯಾಕ್ ಅನ್ನೋದು ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಮತ್ತೆ ನೋಡ್ಬೋದು ಅದು ಎಲ್ಲೈತೆ ಅಂತ ಹುಡುಕ್ತೀನಿ. ಅಂದರೆ ಲೋ ಅಮೌಂಟ್ದು ಇರಬೇಕು, CSK ಅಂತಲ್ಲ, CSKದು ನೋಡ್ಬೋದು ಲೋ ಅಮೌಂಟ್ದು ಇರಬೇಕು. ನೋಡ್ಬೋದು CSKದು ನನಗೆ ಸಕ್ಸಸ್ಫುಲ್ಲಾಗಿ ಇವಾಗ ಸಿಕ್ತು. ಇವಾಗ ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಮಿನಿಮಮ್ ಬಂದುಬಿಟ್ಟು 1 ಅಂತೆ. ಒಂದು ಏನು ಹೇಳಿ ಮಿನಿಮಮ್ ಬಂದುಬಿಟ್ಟು 1 ಸ್ಟಾಕ್ ನೀವು ಪರ್ಚೇಸ್ ಅನ್ನೋದು ಮಾಡಬೇಕು. ಇಲ್ಲಿ ನೋಡ್ಬೋದು ಏನಪ್ಪ ಮಾಡಬೇಕಂದ್ರೆ CSKದು ಸೆಲೆಕ್ಟ್ ಅನ್ನೋದು ಮಾಡಿಕೊಂಡೆ ನಾನು ಯಾವುದಾದ್ರೂ ಒಂದು ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಏನಪ್ಪ ಮಾಡಬೇಕಂದ್ರೆ ಅಲ್ಲಿ ನೋಡ್ಬೋದು ಸೈನಡ್ ಸಕ್ಸಸ್ಫುಲ್ ಅಂತ ಬಂತು. ಇವಾಗ ಏನಪ್ಪ ಮಾಡಬೇಕಂದ್ರೆ ಆ ಸ್ಟಾಕ್ನ ನಾವು ಪರ್ಚೇಸ್ ಅನ್ನೋದು ಮಾಡಬೇಕು. ಬ್ಯಾಂಕ್ ಕಾರ್ಡ್ ನಂಬರ್ ಅಂತ ಏನೋ ಕೇಳ್ತೈತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೋಡ್ಬೋದು UPI ನೆಟ್ ಬ್ಯಾಂಕಿಂಗ್ ಯಾವುದೇ ರೀತಿ ಯಾವುದೇ ಮೂಲಕ ನೀವು ಪೇಮೆಂಟ್ ಅನ್ನೋದು ಮಾಡಬೇಕು. UPI ID ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ನನ್ನ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ನೋಡ್ಬೋದು ನಾನು ಸಕ್ಸಸ್ಫುಲ್ಲಾಗಿ ಇವಾಗ ಕಂಟಿನ್ಯೂ ಫೋನ್ಪೇ ಮೂಲಕ ನಾನು ಇದರಲ್ಲಿ CSKದು ಸ್ಟಾಕ್ನ ಪರ್ಚೇಸ್ ಅನ್ನೋದು ಮಾಡ್ತಿದ್ದೀನಿ. ಮತ್ತು ಇದು ಸೇಲ್ ಕೂಡ ಮಾಡ್ಬೋದು. ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಪೇ ಅನ್ನೋದಾಯಿತು, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಆ್ಯಡ್ ಅನ್ನೋದಾಗಿದೆ. ಇವಾಗ ನೀವು ಇದು ಪರ್ಚೇಸ್ ಮಾಡ್ತಿರಲ್ವ, ನೀವು ಸ್ಟಾರ್ಟಿಂಗಲ್ಲಿ ಯಾವ ಇಮೇಲ್ ID ಕೊಟ್ಟಿರ್ತೀರೋ ಅದಕ್ಕೆ ರಿಸೀವ್ ಅನ್ನೋದಾಗಿರುತ್ತೆ 200 ರೂಪೀಸ್ದು ಗಿಫ್ಟ್ ವೌಚರು. ಅದು ನಿಮ್ಮ ಅಮೆಝಾನಲ್ಲಿ ಹೋಗಿಬಿಟ್ಟು ಆ್ಯಡ್ ಅನ್ನೋದು ಮಾಡ್ಬೋದು. ಇವಾಗ ನೋಡ್ಬೋದು ರಿವಾರ್ಡ್ಸ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ನನಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಸೊ ಇವಾಗ ನೀವೇನಪ್ಪ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡಬೇಕು. ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡ್ತೀರಾ, ಅವರು ಕೂಡ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಕಂಪ್ಲೀಟ್ ಮಾಡಿ KYC ಕಂಪ್ಲೀಟ್ ಮಾಡಿ CSKದು ಒಂದು ಸ್ಟಾಕ್ನ ಪರ್ಚೇಸ್ ಮಾಡಬೇಕು. ಮತ್ತು ಸೇಲ್ ಕೂಡ ಮಾಡ್ಬೋದು 48 ಅವರ್ಸ್ ಆದಮೇಲೆ. ಸೇಲ್ ಕೂಡ ಮಾಡ್ಬೋದು 48 ಅವರ್ಸ್ ಆದಮೇಲೆ. ನಿಮ್ಮ ಫ್ರೆಂಡು ಪರ್ಚೇಸ್ ಮಾಡ್ತಾರಲ್ವ ಆವಾಗ ನಿಮಗೆ ರೆಫರ್ ಅನ್ನೋದು ಕೌಂಟ್ ಆಗುತ್ತೆ, ಮತ್ತು 200 ಎಕ್ಸ್ಟ್ರಾ ಸಿಗುತ್ತೆ. ಅದು ಕೂಡ ನೀವು ಅಮೆಝಾನಲ್ಲಿ ಹೋಗಿಬಿಟ್ಟು ಆ್ಯಡ್ ಅನ್ನೋದು ಮಾಡ್ಕೋಬೋದು. ಅಮೆಝಾನಲ್ಲಿ ನೀವು ಆ್ಯಡ್ ಅನ್ನೋದು ಮಾಡ್ತಿರಲ್ವ, ಆ್ಯಡ್ ಅನ್ನೋದು ಮಾಡಿದ್ರೆ ನೀವು ಕೋಡ್ ಕೊಟ್ಟಿರ್ತಾರೆ, ಅಮೆಝಾನ್ ಗಿಫ್ಟ್ ಕೋಡ್, ವೋಚರ್ ಕೋಡು. ಅದು ಅಮೆಝಾನಲ್ಲಿ ಅಪ್ಲಿಕೇಶನಲ್ಲಿ ಹೋಗಿಬಿಟ್ಟು ಪ್ರೊಫೈಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಆ್ಯಡ್ ಅಂತ ಡೀಟೇಲ್ಸ್ ಇರುತ್ತೆ, ಅದು ಆ್ಯಡ್ ಅನ್ನೋದು ಮಾಡಬೇಕು. ನೀವು ಆ ಕೋಡ್ನ ಆ್ಯಡ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಅಲ್ಲಿ ನಿಮಗೆ ಅಮೆಝಾನ್ ಅಪ್ಲಿಕೇಶನಲ್ಲಿ ಆ್ಯಡ್ ಅನ್ನೋದಾಗಿರುತ್ತೆ ಅಮೌಂಟು. ಅದರಿಂದ ನೀವು ಬಿಲ್ ಪೇಮೆಂಟ್ಸ್ ಆಗಿರಲಿ, ನೀವು ಅಮೆಝಾನಲ್ಲಿ ಏನಾದರೂ ಪರ್ಚೇಸ್ ಮಾಡ್ತಿರಲ್ವ ಆವಾಗ ಅದರಲ್ಲಿ ಕೂಡ ಅದರಿಂದ ನೀವು ಪೇ ಅನ್ನೋದು ಮಾಡ್ಬೋದು. ಇಲ್ಲಾಂದರೆ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಅಮೆಝಾನಿಂದ ಬ್ಯಾಂಕ್ ಅಕೌಂಟಿಗೆ ಯಾವ ರೀತಿ ಅಮೌಂಟು ಟ್ರಾನ್ಸ್ಫರ್ ಮಾಡೋದಂತ ಅಲ್ಲಿ ಕೂಡ ಅವರು ತೋರಿಸ್ತಾರೆ. ಸೊ ಈ ಥರ ನೀವು ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ರೆಫರ್ ಮಾಡಿದ್ರೆ ಅರ್ನಿಂಗ್ ಅನ್ನೋದಾಗುತ್ತೆ, ಸೈನಪ್ ಮಾಡಿದ್ರೆ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.